ನಾವು ರೆಡಿಯಾಗಿ ಈಗ ಕೂನೂರಿಗೆ ಹೊರಟಿದ್ವಿ. ಅದು ರೋಡಲ್ಲಿ ಆ್ಯಕ್ಚುಲಿ ನುಂಗು ಸೇಲ್ ಮಾಡ್ತಾಯಿದ್ರು, ನುಂಗು ಫ್ರೂಟು. ಇದು ಕನ್ನಡದಲ್ಲಿ ತಾಟಿ ನುಂಗು ಅಥವಾ ತಾಳೆಹಣ್ಣು. ಗಿಡದಿಂದ ಇಳಿಸಿರೋ ನೀರಿನಲ್ಲಿ ಈ ಫ್ರೂಟ್ನ ಮಿಕ್ಸ್ ಮಾಡಿ ಕೊಡ್ತೀನಿ ಅಂದರು. ಬಟ್ ಫ್ರೂಟು ಚೆನ್ನಾಗಿತ್ತು. ಬಟ್ ಏನಂದರೆ ನೀರು ಬಂದುಬಿಟ್ಟು ಫುಲ್ ಸಕ್ಕರೆ ನೀರು ಥರ ಇತ್ತು. ಅದು ಇರೋದೇ ಹಿಂಗೇನೋ ಇಲ್ಲ ಯಾಮಾರಿದ್ರೋ ಗೊತ್ತಿಲ್ಲ ಗುರು. ಇವತ್ತು ಸೆಕೆಂಡ್ ಡೇ ಊಟಿದ್ದು. ಇವಾಗ ಬೆಳಿಗ್ಗೆ ನಾವು ಕೂನೂರು ಬಂದಿದ್ದೀವಿ. ಐಫೀಲ್ಡ್ ಟೀ ಫ್ಯಾಕ್ಟ್ರಿ ಅಂತ ಬರುತ್ತೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. 30 ರೂಪೀಸ್ ಫೀಸ್ ತೊಗೊತಾರೆ. ತೊಗೊಂಡ್ಬಿಟ್ಟು ನಿಮಗೆ ಟೀ ಫ್ಯಾಕ್ಟ್ರಿ ಇದೆ ಅಲ್ಲಿ, ಆ ಕಡೆ ನೋಡಿ ಅಲ್ಲಿ ಟೀ ಫ್ಯಾಕ್ಟ್ರಿ ಇದೆ. ಅಲ್ಲಿ ಕರ್ಕೊಂಡೋಗಿ ಟೀ ಹೇಗೆ ಮಾಡ್ತಾರೆ ಸ್ಟಾರ್ಟಿಂಗಿಂದ ಒಂದು ಪ್ರೋಸೆಸ್ ತೋರಿಸ್ತಾರೆ. ಅದಾದಮೇಲೆ ಟೀದು ಹೇಗೆ ಪ್ರೋಸೆಸ್ ಆಗುತ್ತಲ್ಲ ಅಲ್ಲಿಂದ ಮತ್ತೆ ಈ ಕಡೆ ಕರ್ಕೊಂಬರ್ತಾರೆ. ಅಲ್ಲಿ ಒಂದು ಫ್ಯಾಕ್ಟ್ರಿ ಇದೆ ಅವ್ರದ್ದು, ಅಂದರೆ ಚಿಕ್ಕ ಫ್ಯಾಕ್ಟ್ರಿ ಅದು. ಆಯಿಲ್ ನೀಲಗಿರೀಸ್ ಆಯಿಲ್ ಎಕ್ಸ್ಟ್ರಾಕ್ಟ್ ಹೆಂಗೆ ಮಾಡ್ತಾರೆ ಅದನ್ನು ತೋರಿಸ್ತಾರೆ. ಅದಾದಮೇಲೆ ಚಾಕ್ಲೇಟ್ ಮಾಡೋದು ಹೇಗೆ ಅಂತ ತೋರಿಸ್ತಾರೆ. ಅದಾದಮೇಲೆ ನಿಮಗೆ ಕೆಳಗಡೆ ಬಂದರೆ ನಿಮಗೆ ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಎಲ್ಲ ಏನೇನು ಬೇಕೋ ಎಲ್ಲನೂ ಪರ್ಚೇಸ್ ಮಾಡ್ಬೋದು. 30 ರೂಪೀಸಲ್ಲಿ ಒಂಥರ ವರ್ತ್ ಅನಿಸುತ್ತೆ, ಚೆನ್ನಾಗಿದೆ. ಆಮೇಲೆ ಫೋಟೋ ಕೂಡ ಇಲ್ಲಿ ತೆಗೆಸ್ಕೋಬೋದು. ಸ್ವಲ್ಪ ಅದಕ್ಕೆ ಸೈಜ್ ತಕ್ಕಂಗೆ 100 ರೂಪೀಸಿಂದ ಸ್ಟಾರ್ಟಿಂಗು, 200 300 ಇದೆ. ಅದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ. ಅದು ಫೋಟೋ ತೆಗೆಸ್ಕೋಬೇಕಂದ್ರೆ ಅವರು ಟ್ರೆಡಿಷ್ನಲಾಗಿ ತೆಗಿತಾರೆ ನಿಮಗೆ, ಅಂದರೆ ಅದು ಡ್ರೆಸ್ ಎಲ್ಲ ಹಾಕ್ಬಿಟ್ಟು. ಅದು ತುಂಬ ಚೆನ್ನಾಗಿರುತ್ತೆ. ಟೀ ಪ್ಲ್ಯಾಂಟ್ಸ್ಗೆ ಬಂದುಬಿಟ್ಟು ಯಾವುದೇ ಸೀಸನ್ ಇಲ್ಲ, ಯಾಕಂದರೆ ಇದು ಎಲ್ಲ ಸೀಸನಲ್ಲೂ ಬೆಳೆಯುತ್ತೆ. ಆಮೇಲೆ ಟೀನಲ್ಲಿ 3 ಟೈಪ್ಸು ಟೀ ಮಾಡ್ತಾರೆ. ಏನಪ್ಪ ಅಂದರೆ ದೊಡ್ಡ ದೊಡ್ಡ ಎಲೆಗಳನ್ನ ತಗೊಬಂದ್ಬಿಟ್ಟು ಇವರು ನಾರ್ಮಲ್ ಟೀ ಮಾಡ್ತಾರೆ. ಚಿಕ್ಕ ಚಿಕ್ಕ ಎಲೆಗಳನ್ನ ತಗೊಬಂದ್ಬಿಟ್ಟು ಇವರು ಗ್ರೀನ್ ಟೀ ಮಾಡ್ತಾರೆ. ಆಮೇಲೆ ಚಿಕ್ಕ ಚಿಕ್ಕದು ಇನ್ನೂ ಬರ್ಡ್ಸ್ ಥರ ಬರುತ್ತೆ, ಅದನ್ನು ತಗೊಬಂದ್ಬಿಟ್ಟು ಇವರು ವೈಟ್ ಟೀ ಮಾಡ್ತಾರೆ. ನಾವಿವಾಗ ನೋಡ್ತಾ ಇರೋದು ಆ್ಯಕ್ಚುಲಿ ನಾರ್ಮಲ್ ಟೀ ಪ್ರೋಸೆಸ್ಸು, ಅಂದರೆ ದೊಡ್ಡ ದೊಡ್ಡ ಎಲೆಗಳನ್ನ ಪ್ಲಕ್ ಮಾಡಿ ತಗೊಬಂದು ಇಲ್ಲಿ ಮೇಲೆ ಹಾಕ್ತಾರೆ. ಕೆಳಗಡೆ ಒಂದು ಮೈಲ್ಡಾಗಿ ಒಂದು ಫ್ಯಾನ್ ಓಡ್ತಾ ಇರುತ್ತೆ. ಆ ಫ್ಯಾನ್ಗೆ ಇವೆಲ್ಲ ಡ್ರೈ ಮಾಡ್ತಾರೆ. ಡ್ರೈ ಮಾಡಿದ ಆದಮೇಲೆ ಇನ್ನು ಕೆಳಗಡೆ ಒಂದು ಪ್ರೋಸೆಸ್ ಇದೆ, ಅಂದರೆ ರೋಲಿಂಗ್ ಮಾಡೋದು, ರೋಸ್ಟ್ ಮಾಡೋದು, ಆಮೇಲೆ ಪುಡಿ ಮಾಡೋದು, ಅದೆಲ್ಲ ಕೆಳಗಡೆ ಪ್ರೋಸೆಸ್ ಇದೆ. ಫಸ್ಟ್ ಪ್ರೋಸೆಸ್ಸು ಇದೆ ಬಂದುಬಿಟ್ಟು ಮೈಲ್ಡಾಗಿ ಇದನ್ನು ಫ್ಯಾನ್ ಹಾಕ್ಬಿಟ್ಟು ಡ್ರೈ ಮಾಡೋದು. ಈ ಪ್ರೋಸೆಸ್ ಬಂದುಬಿಟ್ಟು ಆ್ಯಕ್ಚುಲಿ ಡ್ರೈ ಆಗಿರೋ ಎಲೆಗಳು ಬಂದುಬಿಟ್ಟು ರೋಲಿಂಗ್ ಮಾಡೋದು. ರೋಲಿಂಗ್ ಆದಮೇಲೆ 2 hours ಆಕ್ಸಿಡೈಸ್ ಮಾಡ್ತಾರೆ. ಆಕ್ಸಿಡೈಸ್ ಆದಮೇಲೆ ರೋಸ್ಟ್ ಮಾಡ್ತಾರೆ. ರೋಸ್ಟ್ ಆದಮೇಲೆ ಬಂದುಬಿಟ್ಟು ಮಿಷಿನ್ ಬಂದುಬಿಟ್ಟು ಅದು ಗ್ರೇಡ್ ವೈಸ್ ಡಿವೈಡ್ ಮಾಡಿಬಿಡುತ್ತೆ, ಪುಡಿ ಪುಡಿ ಮಾಡಿಬಿಡುತ್ತೆ ಅದನ್ನ. ನೋಡಿ ಇಲ್ಲಿ ಆ್ಯಕ್ಚುಲಿ ಡ್ರೈ ಆಗಿ ಅದು ಆಚೆ ಬರ್ತಾ ಇರೋದು ನೋಡಿ. ಇದು ಫುಲ್ಲು ಡ್ರೈ ಆಗಿ ಕಲರ್ ಎಲ್ಲ ಚೇಂಜ್ ಆಗಿಬಿಟ್ಟಿದೆ ಫುಲ್ಲು. ಈ ಮಷಿನ್ ಬಂದುಬಿಟ್ಟು ಡ್ರೈ ಮಾಡಿದ್ಮೇಲೆ ರೋಸ್ಟ್ ಆದಮೇಲೆ ಇದನ್ನು ಗ್ರೇಡಿಂಗ್ ಮಾಡುತ್ತೆ. ಈ ಮಷಿನ್ ಬಂದುಬಿಟ್ಟು ಇಲ್ಲಿ ಚೀಲಗಳು ಇಟ್ಟಿದ್ದಾರೆ ನೋಡಿ, ಫುಲ್ ಗ್ರೇಡಿಂಗ್ ಅದು ಸೈಜ್ ವೈಸು. ಇಲ್ಲಿ ಅವರು ತೋರಿಸ್ತಾ ಇರೋದು ಬಂದುಬಿಟ್ಟು ಬಡ್ಸ್, ಅಂದರೆ ವೈಟ್ ಟೀ ಮಾಡ್ತಾರೆ. ಆಮೇಲೆ ಚಿಕ್ಕದು ಎಲೆ ಇಟ್ಕೊಂಡು ಅದನ್ನ ಅವರು ಗ್ರೀನ್ ಟೀ ಮಾಡ್ತಾರೆ. ಅದನ್ನೇ ಅವರು ತೋರಿಸ್ತಾ ಇರೋದು. ಗ್ರೀನ್ ಟೀ ಬಂದುಬಿಟ್ಟು ಅಂಥ ದೊಡ್ಡ ಪ್ರೋಸೆಸ್ ಏನಿಲ್ಲ, ಇದು ಸ್ಟೀಮ್ ಆ್ಯಂಡ್ ಬೇಕ್ ಅಷ್ಟೇ ಇದು. ಆಮೇಲೆ ವೈಟ್ ಟೀ ಬಂದುಬಿಟ್ಟು ಸನ್ ಡ್ರೈ ಮಾಡೋದಂತೆ. ಸನ್ ಡ್ರೈ ಮಾಡಿಬಿಟ್ಟು ಇದನ್ನ ನೋಡಿ ಈ ಥರ ವೈಟ್ ಆಗಿ ಇರುತ್ತೆ. ಇದನ್ನು ಇವರು ವೈಟ್ ಟೀ ಆಗಿ ಕನ್ವರ್ಟ್ ಮಾಡ್ತಾರೆ. ಇದ್ರದ್ದು ಪ್ರೈಸ್ ಬಂದುಬಿಟ್ಟು 15,000 per kg ಅಂತ. ಇದ್ರದ್ದು ಪ್ರೈಸ್ ಕೇಳಿಬಿಟ್ಟು ಸಿಕ್ಕಾಪಟ್ಟೆ ಶಾಕ್ ಆಗೋಯಿತು. ಈಗ ನೀಲಗಿರೀಸ್ ಡ್ರೈ ಎಲೆಗಳಿಂದ ಆಯಿಲ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಈ ಒಂದು ಟ್ಯಾಂಕ್ನಲ್ಲಿ 200 ಲೀಟರ್ಸ್ ಆಫ್ ವಾಟರ್, ಆಮೇಲೆ 300 kgs ಆಫ್ ಲೀಫ್ ಹಾಕಿ ಟೈಟಾಗಿ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡ್ತಾರೆ. ಬಾಯ್ಲ್ ಆಗ್ತಾ ಇರುವಾಗ ಈ ಚಿಕ್ಕ ಪೈಪಿಂದ ಸ್ಟೀಮ್ ಮತ್ತು ಆಯಿಲ್ ಬಂದುಬಿಟ್ಟು ಅಲ್ಲಿ ಪಾಸ್ ಆಗುತ್ತೆ. ಆ ತಣ್ಣೀರು ಇರೋ ಟ್ಯಾಂಕ್ ಮುಖಾಂತರ ಪಾಸು ಆಗುವಾಗ ಅದು ಸ್ವಲ್ಪ ಕಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಆಯಿಲ್ ಮತ್ತು ಸ್ಟೀಮ್ ಇಲ್ಲಿಂದ ಹೋಗಿ ವಾಟರ್ ಮತ್ತು ಆಯಿಲ್ ಆಗಿ ಇದು ಆಚೆ ಬರುತ್ತೆ. ಆಯಿಲ್ಗೆ ಬಂದುಬಿಟ್ಟು ಡೆನ್ಸಿಟಿ ಕಮ್ಮಿ ಇರೋದ್ರಿಂದ ಇದು ಫ್ಲೋಟ್ ಆಗುತ್ತೆ. ಫ್ಲೋಟ್ ಆಗಿರೋ ಆಯಿಲ್ನ ಕ್ಲೀನಾಗಿ ಸ್ಕೂಪ್ ಮಾಡಿ ಆಚೆ ತೆಗಿತಾರೆ. 300 kg ಇವಾಗ ಲೀಫ್ ಹಾಕಿದ್ರೆ ಅದು ಒಂದು 3 ಲೀಟರ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಇವರು ಬಂದುಬಿಟ್ಟು ಇಲ್ಲಿ 4 ಟೈಪ್ಸ್ ಆಫ್ ಚಾಕ್ಲೇಟ್ನ ರೆಡಿ ಮಾಡ್ತಾರೆ. ಡಾರ್ಕ್ ಚಾಕ್ಲೇಟ್, ಬ್ರೌನ್ ಮಿಲ್ಕ್ ಚಾಕ್ಲೇಟ್, ವೈಟ್ ವೆನಿಲಾ, ಆಮೇಲೆ ಯೆಲ್ಲೋ ಮ್ಯಾಂಗೋ.
ಡಾರ್ಕ್ ಮತ್ತು ಬ್ರೌನ್ ಚಾಕ್ಲೇಟ್ ಮಾಡೋಕ್ಕೆ ಕೋಕೋ ಪೌಡರ್ ಯೂಸ್ ಮಾಡ್ತಾರೆ. ಡಾರ್ಕ್ಗೆ ಸ್ವಲ್ಪ ಜಾಸ್ತಿ ಕೋಕೋ ಹಾಕ್ತಾರೆ, ಬ್ರೌನ್ಗೆ ಕಮ್ಮಿ ಕೋಕೋ ಹಾಕ್ತಾರಂತೆ. ವೈಟ್ಗೆ ವೆನಿಲಾ ಎಸೆನ್ಸ್ ಆಮೇಲೆ ಮಿಲ್ಕ್ ಯೂಸ್ ಮಾಡ್ತಾರೆ. ಯೆಲ್ಲೋಗೆ ಬಂದ್ಬಿಟ್ಟು ಮ್ಯಾಂಗೋ ಮಿಲ್ಕ್ ಆಮೇಲೆ ಮ್ಯಾಂಗೋದ ಪಲ್ಪ್ ಯೂಸ್ ಮಾಡಿ ಅದನ್ನ ಮಾಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಎಲ್ಲದಕ್ಕೂ ಬಂದ್ಬಿಟ್ಟು ಶುಗರ್, ಬಟರ್, ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾರೆ. ಲಾಸ್ಟಲ್ಲಿ ಬಂದ್ಬಿಟ್ಟು ಸ್ಟೀಮ್ ಹೀಟ್ ಮಾಡಿ ಲಿಕ್ವಿಡ್ ಆಗುತ್ತಲ್ಲ, ಲಿಕ್ವಿಡ್ನ ಒಂದು ಟ್ರೇನಲ್ಲಿ ಹಾಕ್ತಾರೆ. ಟ್ರೇನಲ್ಲಿ ಹಾಕಿ ಅದು ಡ್ರೈ ಆದಮೇಲೆ ಕಟ್ ಮಾಡಿ ಅದನ್ನ ಇಲ್ಲಿ ಶಾಪಲ್ಲಿ ಅದನ್ನ ಸೆಲ್ ಮಾಡ್ತಾರೆ. ಫ್ಯಾಕ್ಟ್ರಿಯಿಂದ ಹೊರಟು ನಾವು ಆ್ಯಕ್ಚುಲಿ ಲಂಚ್ಗೆ ಟೈಮ್ ಆಗಿಬಿಟ್ಟಿತ್ತು. ಒಂದು ಒಳ್ಳೆ ಹೋಟ್ಲನ್ನ ಹುಡ್ಕೊಂಡು ಹೋಗ್ತಾ ಇದ್ವಿ. ಹುಡುಕ್ಬೇಕಾದ್ರೆ ಒಂದು ಹೋಟೆಲ್ ಸಿಕ್ತು, ಹೋಟೆಲ್ ರಾಮಚಂದ್ರ ಅಂತ. ತುಂಬ ಚೆನ್ನಾಗಿತ್ತು. ಹೋದ ಕೂಡಲೇ ಅವರು ನಮಗೆ ಒಳ್ಳೆ ಬಿಸಿ ಬಿಸಿ ಸೂಪ್ ಕೊಟ್ಟರು. ಆಮೇಲೆ ನಾವು ಏನು ಬೇಕೋ ಬಿರಿಯಾನಿ, ಆಮೇಲೆ ಚಿಕನ್ ಕಬಾಬು, ಆಮೇಲೆ ಇನ್ನೊಂದೇನಪ್ಪ ಅದು ಫಿಶ್ಶು, ಆಮೇಲೆ ಕುತ್ತು ಪರೋಟ ಅಂತ ಎಲ್ಲ ಆರ್ಡರ್ ಮಾಡಿದ್ವಿ. ಎಲ್ಲನೂ ತುಂಬ ಚೆನ್ನಾಗೇ ಇತ್ತು. ಕೂನೂರಿಗೆ ಹೋದರೆ ಈ ಹೋಟ್ಲನ್ನ ಟ್ರೈ ಮಾಡ್ಬೋದು ನೀವು, ನಾನ್ ವೆಜ್ ಲವರ್ಸ್ ಆಗಿದ್ದರೆ. ಊಟಿಯಿಂದ ಕೂನೂರಿಗೆ ನಾವು ಟಾಯ್ ಟ್ರೈನ್ ಟ್ರೈ ಮಾಡೋಣ ಅಂದ್ಕೊಂಡಿದ್ವಿ. ಬಟ್ ಹಿಂದಿನ ದಿನ ನೈಟು ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ, ಅಲ್ಲಿ ಬೆಟ್ಟ ಬಿದ್ದಿರೋದ್ರಿಂದ ಟ್ರೈನ್ ಬಂದುಬಿಟ್ಟು ಎಲ್ಲ ಟ್ರೈನ್ಗಳು 2 hours ಲೇಟ್ ಆಗಿತ್ತು. ಆದ್ದರಿಂದ ನಾವು ಮತ್ತು ಕೂನೂರಿಂದ ಅಟ್ಲೀಸ್ಟ್ ಹೋಗೋಣ ಅಂದರೆ ಇನ್ನೂ ಅದು ರೆಡಿ ಆಗಿರಲಿಲ್ಲ. ಅದಕ್ಕೆ ನಾವು ಸುಮ್ಮನೆ ಕೂನೂರಿಂದ ಊಟಿಗೆ ಮತ್ತೆ ಕಾರಲ್ಲೇ ಹೊರಡಬೇಕಾಯಿತು. ನಾವು ಜಸ್ಟ್ ಇವಾಗ ಕೂನೂರಿಂದ ಊಟಿಗೆ ಬಂದ್ವಿ. ಸೊ ಇವಾಗ ಕರ್ನಾಟಕದ ಒಂದು ಗಾರ್ಡನ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾವು ಯೂಟ್ಯೂಬೆಲ್ಲ ನೋಡಿದ್ವಿ, ಯೂಟ್ಯೂಬಲ್ಲಿ ಸೂಪರಾಗಿದೆ ವ್ಯೂಸ್ ಎಲ್ಲ. ಸೊ ಇವಾಗ ಸದ್ಯಕ್ಕೆ ಕರ್ನಾಟಕ ಸಿರಿ ಗಾರ್ಡನಲ್ಲಿದ್ದೀವಿ. ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿರುತ್ತೆ ಅಂತ. ಇದು ಬಂದು ಎಂಟ್ರೆನ್ಸು. ಆ್ಯಕ್ಚುಲಿ ಎಂಟ್ರೆನ್ಸ್ ಫೀಸ್ ಬಂದುಬಿಟ್ಟು 100 rupees ಆಗುತ್ತೆ. ಆಮೇಲೆ ಇದು ವೆಹಿಕಲ್ ಇದೆ ಎಲೆಕ್ಟ್ರಿಕ್ದು, ಇದರಲ್ಲಿ ಕಂಪ್ಲೀಟ್ ತೋರಿಸ್ತಾರೆ ಇದನ್ನ. ಸೊ ನಾವು ಇದರಲ್ಲೇ ಹೋಗ್ತೀವಿ, ಯಾಕಂದರೆ ತುಂಬ ದೊಡ್ಡದು. ಈ ಒಂದು ಎಲೆಕ್ಟ್ರಿಕ್ ವೆಹಿಕಲ್ನ ಬುಕ್ ಮಾಡಬೇಕಂದ್ರೆ ನೀವು ಅಲ್ಲೇ ಸ್ಪಾಟಲ್ಲೇ ಬುಕ್ ಮಾಡ್ಬೋದು. ಅಲ್ಲೇ ಗೇಟ್ ಹತ್ರನೇ ಇರ್ತಾರೆ. ಏನಂದರೆ 200 rupees ಪರ್ ಹೆಡ್. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಯಾಕಂದರೆ ಎಂಟ್ರಿ ಫೀಸ್ 100, ಇದೊಂದು 200. ಏನೇನಂದರೆ ಮಕ್ಕಳು ಏನಾದರೂ ಇದ್ದರೆ ಇದ್ರ ಮೇಲೆ ಕೂತ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಸ್ವಲ್ಪ ಲಾಂಗ್ ಅನಿಸುತ್ತೆ, ಯಾಕಂದರೆ ಈ ಗಾರ್ಡನ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದು ಗುರುವೆ. ಈ ಲ್ಯಾಂಡ್ ಬಂದುಬಿಟ್ಟು ಮೈಸೂರಿನ ರಾಜ ಅವರು 1964 ಕರ್ನಾಟಕ ಗೌರ್ಮೆಂಟ್ಗೆ ಗಿಫ್ಟಾಗಿ ಕೊಟ್ಟಿರ್ತಾರೆ. ಈ ಕರ್ನಾಟಕ ಗೌರ್ಮೆಂಟ್ ಬಂದುಬಿಟ್ಟು 2018 ಇದನ್ನ ಓಪನಿಂಗ್ ಮಾಡ್ತಾರೆ. ತುಂಬ ಚೆನ್ನಾಗಿ ಇದನ್ನು ಡೆವಲಪ್ ಕೂಡ ಮಾಡಿದ್ದಾರೆ ಕರ್ನಾಟಕ ಗೌರ್ಮೆಂಟ್ ಅವರು. ಆ್ಯಕ್ಚುಲಿ ಬೊಟಾನಿಕಲ್ ಗಾರ್ಡನ್ ಏನಿದೆಯಲ್ವ ಅದ್ರಿಗಿಂತಲೂ ಇದು ತುಂಬ ದೊಡ್ಡದೇ ಅನಿಸುತ್ತೆ. ತುಂಬ ಮಾಡರ್ನಾಗಿ ಕೂಡ ಒಂದು ಬ್ರಿಡ್ಜ್ ಕೂಡ ಮಾಡಿದ್ದಾರೆ, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ. ಅದು ಕೂಡ ತುಂಬ ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ ಓಡಾಡಿಕೊಂಡು, ಅವ್ರಿಗಂತೂ ಹೇಳಿ ಮಾಡಿಸಿರೋ ಜಾಗ ಇದು. ಅವರಂತೂ ಇಲ್ಲಿ ಬಂದರೆ ಅರ್ಧ ದಿನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಬೋದು, ಆಟ ಆಡಿಕೊಂಡು ಆರಾಮಾಗಿ. ಇಲ್ಲಿ ಟೀ ಎಸ್ಟೇಟ್ ಇದೆ, ಟೀ ಎಸ್ಟೇಟೆಲ್ಲ ಒಳಗಡೆ ಹೋಗಿ ನಾವು ಫೋಟೋ ಎಲ್ಲ ತಗೋಬೋದು. ಆ ಕಡೆ ಬಂದುಬಿಟ್ಟು ಹುಲ್ಲುನ ಬೆಳೆಸಿದ್ದಾರೆ ನೀಟಾಗಿ ಲೆಫ್ಟ್ ಸೈಡಲ್ಲಿ. ಅಲ್ಲಿ ಅಂತೂ ಆರಾಮಾಗಿ ಕೂತ್ಕೊಂಡು ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ, ಹುಲ್ ಮೇಲೆ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಬ್ರಿಡ್ಜ್ ಮೇಲೆ ನಡ್ಕೊಂಡು ಬರ್ಬೋದು. ಅಲ್ಲಿ ಬ್ರಿಡ್ಜ್ ಸ್ವಲ್ಪ ಶೇಕ್ ಆಗುತ್ತೆ, ತುಂಬ ಜನ ಒಂದೇ ಸತಿ ಹೋಗ್ಬಿಟ್ರೆ ಅದು ಬ್ರಿಡ್ಜ್ ಸ್ವಲ್ಪ ಶೇಕ್ ಆಗುತ್ತೆ. ಆದರೆ ತುಂಬ ಸೇಫಾಗಿ ಇದನ್ನು ಮಾಡಿದ್ದಾರೆ. ಅಲ್ಲಿ ನಾವು ನೋಡಿಕೊಂಡು ಇವಾಗ ಒಂದು ಗಾರ್ಡನ್ ತುಂಬ ಚೆನ್ನಾಗಿದೆ. ಇಲ್ಲಿ ಏನಂದರೆ ಎಲ್ಲ ಥರದ ಒಂದು ಫ್ಲವರ್ಗಳನ್ನ ಇಲ್ಲಿ ಸ್ಟೋರ್ ಮಾಡಿದ್ದಾರೆ, ಒಂಥರ ಗ್ಲಾಸ್ ಹೌಸ್ ಥರ ಇದೆ. ಇಲ್ಲಿ ಎಷ್ಟೊಂದು ಫ್ಲವರ್ ಇಟ್ಟಿದ್ದಾರೆ ಅಂದರೆ ಯಾವ್ದನ್ನ ಕ್ಯಾಪ್ಚರ್ ಮಾಡಬೇಕು, ಯಾವನ್ನ ಬಿಡಬೇಕಂತಲೇ ಗೊತ್ತಾಗಲ್ಲ, ಯಾವ್ದನ್ನ ನೋಡಬೇಕಂತಲೇ ಗೊತ್ತಾಗ್ತಿಲ್ಲ. ಅಷ್ಟು ಬ್ಯೂಟಿಫುಲ್ ಫ್ಲವರ್ಸ್ಗಳನ್ನ ಇಲ್ಲಿ ಸ್ಟೋರ್ ಮಾಡಿಟ್ಟಿದ್ದಾರೆ. ಟೈಮ್ ಬಂದುಬಿಟ್ಟು ಇವಾಗ 5:30, 6 o'clock ಆಗಿದೆ. ನಾವು ಹೊರಡುವ ಸಮಯ, ಯಾಕಂದರೆ ಆಚೆ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಅನಿಸ್ತಾ ಇದೆ. ಸೊ ಹೋಟೆಲ್ಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ನಾವು ಹಾಸನ್ಗೆ ಹೊರಡೋ ಟೈಮು. ಯಾಕಂದರೆ ನಾವು ಹೊರಡುವಾಗ 2-3 ಪ್ಲೇಸ್ ಕವರ್ ಮಾಡ್ಕೊಂಡು ಹೋಗಬೇಕು, ಬೆಳಗ್ಗೆನೇ ಹೊರಡಬೇಕು. ಅದರಿಂದ ಸೊ ಬೇಗ ಮಲ್ಕೊಂಡು ನಾಳೆ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಹೊರಡೋಣ. ಮುಂದಿನ ವೀಡಿಯೋಸ್ ಸಿಗೋಣ. ಬಾಯ್ ಟೇಕ್ ಕೇರ್.